ನಮ್ಮ ದೊಡ್ಡ ಪರೀಕ್ಷೆಗಳು ಪಾಸ್ ಆಗಲಕ್ಕ ಈ ಬಿದಿರಿನ ಗುಣಲಕ್ಷಣಗಳಿರ್ತಾವ. ಒಬ್ಬ ವಿದ್ಯಾರ್ಥಿ ಯಾವುದಾದ್ರೂ ಒಂದು 5, 6, 7 ಎಕ್ಸಾಮ್ ಬರೆದು ಫೇಲ್ ಆಗ್ಯಾನಂದ್ರೆ ಇದರ ಅರ್ಥ ಅವ ತನ್ನಲ್ಲಿರುವ ಜ್ಞಾನದ ಆಳವಾದ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದಾನೆ. ನಂತರ ಅವು ಎಲ್ಲವನ್ನೂ ಏಕೀಕೃತಗೊಂಡು ಒಂದೇ ಸಲ ಫೈನಲ್ ಚಲೋದೇ ಬಡಿತ ನಾವು ಅಗ್ದಿ ಸ್ಟ್ಯಾಂಡರ್ಡ್ ಒಂದೇ ಸಲಕ್ಕೆ ಎಲ್ಲ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಜೀಪ್ನಾಗೆ ಕೂತ್ ಬರ್ತಾನೆ. ಯಾವಾಗಲೂ ನಾವು ಫೇಲ್ ಆದ ವಿದ್ಯಾರ್ಥಿಗಳಿಗೆ ಅವಮಾನಿಸುವುದೇ ತಪ್ಪ. ಫೇಲ್ ಆಗ್ಯಾನಂದ್ರೆ ಇದರ ಅರ್ಥ ಏನದಂದ್ರ ಆತ ತನ್ನಲ್ಲಿ ಇರುವಂತ ಜ್ಞಾನದ ಆಳವಾದ ಬೇರುಗಳನ್ನು ಗಟ್ಟಿ ಮಾಡ್ಕೊಳ್ಕತ್ತಾನ. 2, 3 ಎಕ್ಸಾಮ್ ಆದ ಬಳಿಕ ಒಂದೇ ಸಲಕ್ಕೆ ರಿಸಲ್ಟ್ ಕೊಡ್ತಾನ. ಹಾಗಾಗಿ ಯಾವತ್ತೂ ನಾವು ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳನ್ನು ತಕ್ಷಣಕ್ಕೆ ಅವಮಾನಿಸಬಾರದು. ನನಗೆ ಗೊತ್ತಿದ್ದ ಪ್ರಕಾರ ಒಂದೇ ಎಕ್ಸಾಮ್ ಬರೆದು PC ಆಗ್ಯಾರ, 5 ಎಕ್ಸಾಮ್ PC ಫೇಲ್ ಆಗಿ ಒಮ್ಮೆ PSI ಆಗ್ಯಾರ. ಅದೇ ಸ್ಟೇಷನ್ದೊಳಗೆ ಪಟಕನೆ ಬರೆದು PC ಆದವ ಅವ್ರ ಅಸಿಸ್ಟೆಂಟ್ ಆಗ್ಯಾರ. ತಿಳಿಲಿಲ್ಲ ಹೇಳೋದು. ಅವತ್ತು ಫೇಲ್ ಆದ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಬಹಳ ದುಃಖದಿಂದಿದ್ದ. ಏನು ನಂದು PCನೂ ಆಲಿಲ್ಲಲ್ಲ, ನನ್ನ ದೋಸ್ತರದಾಯ್ತಲ್ಲ ಅಂತೇಳಿ ಇಬ್ರು ಪಕ್ಕಕ್ಕೆ ಕುಂಡ್ರವ್ರು ಅವರು. ಹಾಗಾದ್ರೆ ಏನಂದ್ರೆ ಅದೇ ಬ್ಯಾಚಿನ ವಿದ್ಯಾರ್ಥಿ ಮುಂದ್ 3 ರಿಂದ 4 ಎಕ್ಸಾಮ್ ಬರೋದು ಒಂದೂ ಆಗಲಾರ ಬಟ್ಟೆಕ್ಕ ಒಂದೇ ಸಲ PSI ಬರೋದು ಕ್ಲಿಯರ್ ಮಾಡ್ಕೊಂಡಾನ. ಅಂದ್ರೆ 5 ಸಲ PC ಸಲುವಾಗಿ ಓದಿರುವ ಜ್ಞಾನ ಎಲ್ಲಿ ಯೂಸ್ ಆಯ್ತವನಿ. ಈ ಸದ್ದ ಆ ವ್ಯಕ್ತಿಗೆ ಆ ಸ್ಪೆಷಲ್ ಅಂದ್ರೆ ಗಾಡಿ ಓಡಿಸಲಿಕ್ಕೆ ಡ್ರೈವರ್ ಅಂತೇಳಿ ಇದೇ ಹುಡುಗನೇ ಅದಾನ, ದೋಸ್ತರವರು. ಆದ್ರೆ ಡಿಪಾರ್ಟ್ಮೆಂಟ್ ಅದ ದೋಸ್ತಿ ಬರಲ್ಲ, ಸಾಯಿಬ್ರನೇ ಅನ್ಬೇಕು. ಹೌದ್ರೆ ಈಗ ಅವ್ರು ಒಂದೇ ಸ್ಟೇಷನ್ಕ್ ಅದಾರ, ಇಬ್ರು ಮಾತಾಡ್ತಾರ, ಆತ್ಮೀಯರು. ಇವ ನನ್ನ ಕ್ಲೋಸ್ ಫ್ರೆಂಡ್ ಅದಾರ ಅಂತೇಳಿ ಅವ್ರ ಜೊತೆ ಇಟ್ಕೊಂಡು ಅಡ್ಡಾಡ್ತಾರ. ಅದು ಬೇರೆ ಸೆಕೆಂಡ್ರಿ. ಅದು ಹೊರಗಡೆ ದೋಸ್ತರು. ಆದ್ರೆ ಡಿಪಾರ್ಟ್ಮೆಂಟ್ದಾಗ ಹಂಗ ನಡೆಯಲ್ಲಲ್ರಿ, ಬಾರೋ ಹೋಗೋ ಹೆಂಗಲ್ಲಕತ್ರು. ಈಗ ಒಂದೊಂದ್ಸಲ ಯಾವಾಗಾರೆ ದುಃಖಿತನ ಆದಕ್ರ ಅನಿಸ್ತದ, ನನ್ನ ತಕ್ಷಣಕ್ಕಾಗಿದ್ದ ನೌಕರಿ ಇವತ್ತು ದುಃಖ ಸೇರ್ಲಕತ್ತದ ಸರ, ನನಗೂ 1-2 ಸಲ ಫೇಲ್ ಆಗ್ಬೇಕಾಗಿತ್ತು ಅನ್ಸಕತ್ತದ. ಅದಕ್ಕೆ ಯಾವಾಗಲೂ ನಮ್ಮ ಫೇಲ್ಯೂರ್ ಎನ್ನುವುದು ನೆಕ್ಸ್ಟ್ ದೊಡ್ಡ ಲೆವೆಲ್ದ ಸಕ್ಸಸ್ಗಳಿರ್ತಾವ. ವೇಟ್ ಮಾಡ್ಬೇಕಷ್ಟೇ, ತಾಳ್ಮೆ ಇರಬೇಕು, ಅಚಲವಾದ ಪ್ರಯತ್ನ ಇರಬೇಕು, ರಿಸಲ್ಟ್ ತಾನೇ ಬರ್ತಾವ. ಹಾಗಲ್ಲಂದ್ರೆ ಇಲ್ಲಿ ನಿಮ್ ಮಗ್ಲು ಕೂತವ್ರು ಈಗ ಬಾರೋ ಹೋಗೋ ಎಲ್ಲಾ ತರ ಏಕವಚನದಾಗ ಮಾತಾಡ್ತಾರ. ಡಿಪಾರ್ಟ್ಮೆಂಟ್ ಅದೊಳಗ್ ಬರ್ತಾ ಬಡದು ಅವಾಗ ಹಂಗಲ್ಲಕ್ ಬರಲ್ಲ. ತಿಳಿಲಿಲ್ಲ ನಾ ಹೇಳೋದು. ಎಲ್ಲವೂ ಪಾಸಿಬಲ್ ಅದ ನಿಮ್ ಹಂತ್ಯಕ್ಕ. ಅರ್ಥ ಆಯ್ತ್ರೆ? ನೆಕ್ಸ್ಟ್ ಮುಂದಿಂದ ಹೋಗೋಣ. ನೀವ್ ಏನಾಗ ಹುಲ್ಲಾಗವ್ರ ಏನ ಬಿದಿರಾಗವ್ರು